ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಯುದ್ಧದ ಬಗ್ಗೆ ನಿಮಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾನೆ ಬರ್ತಿದ್ದೀನಿ. ಅದೇ ರೀತಿ ಇವತ್ತು ಸಹ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ಈ ಎಪಿಸೋಡ್ನಲ್ಲಿ ಅಥವಾ ಇವತ್ತಿನ ಸುದ್ದಿಯಲ್ಲಿ ಇರುವಂತಹ ಮುಖ್ಯವಾದ ಅಂಶ ಅಂದರೆ, ಏನಾದರೂ ಸಬೂಬು ಹುಡುಕಿ ಇರಾನ್ ಮೇಲೆ ಅಣುಬಾಂಬ್ ಹಾಕ್ಬಿಡ್ಬೇಕು, ಇಲ್ಲದೆ ಹೋದರೆ ಈ ಯುದ್ಧ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಈ ನಿರ್ಧಾರಕ್ಕೆ ಇಸ್ರೇಲ್ ಬಂದಂಗೆ ಕಾಣ್ತಾ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ನಡುವೆ ಅದಕ್ಕೆ ಸಬೂಬು ಏನು ಸಿಗಬಹುದು ಅಂದ್ರೆ, ಅಮೆರಿಕ ಮೇಲೇನೆ ಒಂದು ದಾಳಿ ನಡೆಸ್ಬಿಡ್ಬೇಕು. ಯಾವುದು 9/11 ಮಾದರಿಯಲ್ಲಿ ಒಂದು ದಾಳಿ ನಡೆಸಿ ಜನರಿಗೆ ನಂಬಿಕೆ ಬರೋಂಗ್ ಮಾಡಬೇಕು. ಅದು ಇರಾನ್ ಮಾಡಿರೋದಂತ ಹೇಳಬೇಕು. ಆ ನಂತರ ಇರಾನ್ ಅನ್ನ ಹೇಗಾದ್ರೂ ಮಾಡಿ ಮುಗಿಸ್ಲಿಲ್ಲ ಅಂದ್ರೆ ಅಮೆರಿಕಾಗೆ ಉಳಿಗಾಲ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಅಮೆರಿಕ ಕೈಯಲ್ಲೇ ಅಣುಬಾಂಬ್ ಹಾಕಿಸ್ಬಿಡ್ಬೇಕು. ಸಾಧ್ಯ ಇಲ್ಲದೆ ಹೋದ್ರೆ ನಮ್ಮ ಕಡೆಯಿಂದ ಅಣುಬಾಂಬ್ ಹಾಕ್ಬಿಡ್ಬೇಕು ಅಂತ ಇಸ್ರೇಲ್ನ ಲೆಕ್ಕಾಚಾರ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಅಂಥ ನಿರ್ಧಾರಕ್ಕೆ ಅಥವಾ ಅಂಥ ಯೋಚನೆಗೆ ಸಿಲುಕುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಇಸ್ರೇಲ್ಗೆ ಅನ್ನೋದ್ರ ಬಗ್ಗೆಯೂ ಸಹ ವಿವರಣೆಯನ್ನು ಕೊಡ್ತೀನಿ. ಸೆಜ್ಜಿಲ್ ಅನ್ನುವಂತಹ ಹೊಸ ಸೂಪರ್ ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಏನದು ಸೂಪರ್ ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಸೆಜ್ಜಿಲ್? ಯಾಕೆ ಇಸ್ರೇಲ್ ಈಗ ಅದರ ಬಗ್ಗೆ ನಡುಗ್ತಾ ಇದೆ ಮತ್ತು ಅದು ಹೊರಗಡೆ ಬಂದ ತಕ್ಷಣನೇ ಅಣುಬಾಂಬ್ ಹಾಕಿ ಆದರೂ ಇರಾನ್ನ ಖತಮ್ ಮಾಡಿಬಿಡ್ಬೇಕು, ಇಲ್ಲದೆ ಹೋದ್ರೆ ನಾವು ಹಲಾಲ್ ಆಗ್ಬಿಡ್ತೀವಿ ಅನ್ನೋ ನಿರ್ಧಾರಕ್ಕೆ ಇಸ್ರೇಲ್ ಯಾಕೆ ಬಂದಿದೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಈ ಸೆಜ್ಜಿಲ್ ಬಗ್ಗೆ ವಿವರಣೆ ಕೊಟ್ಟು ಆನಂತರ ಬ್ಯಾಲಿಸ್ಟಿಕ್ ಆಟಮ್ ಬಾಂಬ್ ಅನ್ನ ಹಾಕೋದ್ರ ಬಗ್ಗೆ ಏನು ಇಸ್ರೇಲ್ ಪ್ಲಾನ್ ಮಾಡ್ಕೊಂಡಿದೆ, ಅಮೆರಿಕ ಮೇಲೆ ದಾಳಿ ಆಗಬಹುದು ಅಂತ ಯಾರು ಹೇಳಿದ್ದು, ಯಾಕೆ ಹೇಗೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಈ ಸೆಜ್ಜಿಲ್ ಅನ್ನುವಂತಹ ಹೊಸ ಅಸ್ತ್ರವನ್ನ ಇರಾನ್ ಹೊರಗಡೆ ತೆಗೆದಿದೆ. ಪ್ರದರ್ಶನಕ್ಕೆ ಇಟ್ಟಿದ್ದು ಮಾತ್ರ ಅಲ್ಲ, ಹಾಕ್ತಾ ಇದೆ, ಉಪಯೋಗಿಸ್ತಾ ಇದೆ, ಫೈರ್ ಮಾಡಿ ಆಗಿದೆ. ಏನಿದರ ವಿಶೇಷತೆ, ಯಾಕೆ ಇಸ್ರೇಲ್ ಇದ್ರ ಬಗ್ಗೆ ನಡುಗ್ತಾ ಇದೆ ಅಂತಂದ್ರೆ, ಇದು ಸೂಪರ್ ಸೋನಿಕ್ ಮಿಸೈಲ್. 1700 ಕಿಲೋಮೀಟರ್ ಪ್ರತಿ ಗಂಟೆಗೆ ಟ್ರಾವೆಲ್ ಮಾಡುವಂತಹ ಮಿಸೈಲ್. ಇರಾನ್ನ ನತನ್ಸ್ ಅನ್ನುವಂತಹ ಜಾಗದಿಂದ ಇದನ್ನು ಉಡಾಯಿಸಲಾಗುತ್ತೆ. ಅಲ್ಲಿಂದ ಟೆಲ್ ಅವೀವ್ ನಗರಕ್ಕೆ, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ನಗರಕ್ಕೆ ರೀಚ್ ಆಗೋದಕ್ಕೆ ಅದಕ್ಕೆ ಕೇವಲ 7 ಸೆಕೆಂಡ್ಗಳು ಸಾಕು. ಎಷ್ಟು? 7 ಸೆಕೆಂಡ್. ಇಲ್ಲಿ ಹಾರಿಸ್ದೆ ಕಣ್ಣು ಮುಚ್ಚಿ ತೆಗೆಯೋಷ್ಟೊತ್ತಿಗೆ ಅಲ್ಲಿ ಬಿದ್ದಿರುತ್ತೆ. ಇಷ್ಟು ವೇಗದಲ್ಲಿ ಬರುವಂತಹ ಸೂಪರ್ ಸೋನಿಕ್ ಮಿಸೈಲ್ ಅನ್ನ ತಡೆಯುವಂತಹ ಶಕ್ತಿ ಐರನ್ ಡೋಮ್ ಅಂತ ಏನು ಜಂಬ ಕೊಚ್ಕೊಳ್ತಿದ್ರಲ್ಲ ಇಸ್ರೇಲ್ ಆಂಟಿ ಮಿಸೈಲ್ ಸಿಸ್ಟಮ್, ಅದಕ್ಕೆ ಇಲ್ಲ. ಆಲ್ರೆಡಿ ಸೋತು ಸುಣ್ಣ ಆಗಿದೆ. 17 ದಿನಗಳ ಯುದ್ಧ ಆಗಿದೆ, ಸೋತು ಸುಣ್ಣ ಆಗಿದೆ. ಅದಕ್ಕೆ ಬೇಕಾದಂತಹ ಇಂಟರ್ಸೆಪ್ಟರ್ಗಳಲ್ಲಿ ಸ್ಟಾಕ್ ಇಲ್ಲ. ಆಂಟಿ ಮಿಸೈಲ್ ಸಿಸ್ಟಮ್ ಬಡವಾಗಿದೆ. ಇದರ ನಡುವೆ ಈ ರೀತಿಯಾದಂತಹ ಸೂಪರ್ ಸೋನಿಕ್ ಮಿಸೈಲ್ ಒಂದನ್ನ ಇರಾನ್ ಸ್ಟಾರ್ಟ್ ಮಾಡಿದೆ ಯೂಸ್ ಮಾಡಕ್ಕೆ, ಅಂದ್ರೆ ಇಸ್ರೇಲ್ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅದು ತನಗೆ ತಾನೇ ಹೇಳಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು 2000ದಿಂದ 2500 ವಿಸ್ತೀರ್ಣದವರೆಗೆ ತಲುಪಬಲ್ಲಂತಹ ಒಂದು ಮಿಸೈಲ್. ಹಾಗಾಗಿ ಇಸ್ರೇಲ್ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದರ ಕೆಪಾಸಿಟಿನೇ ಅಷ್ಟು. ಅದರ ಜೊತೆಗೆ ಅದು 750ರಿಂದ 1500 kg ಅಷ್ಟು ಪೇಲೋಡ್, ಅಂದ್ರೆ ಅದಕ್ಕೆ ಬಾಂಬುಗಳನ್ನು ಹೊತ್ತು ಹೋಗುವಂತಹ, ಅಸ್ತ್ರಗಳನ್ನು ಹೊತ್ತು ಹೋಗುವಂತಹ ಕೆಪಾಸಿಟಿ ಇದೆ. ಅಷ್ಟು 750ರಿಂದ 1500 kg ಮದ್ದು ಕೊಂಡು ಹೋಗುವ ಶಕ್ತಿ ಇದೆ ಅದಕ್ಕೆ. ಪೇಲೋಡ್ ಅಂತ ಕರೀತಾರೆ ಅದನ್ನ. ಸೊ ಅದು ಪರಮಾಣು ಅಸ್ತ್ರಗಳನ್ನು ಒಯ್ಯಬಲ್ಲ ಶಕ್ತಿ ಹೊಂದಿರುವಂತಹ ಒಂದು ಮಿಸೈಲ್ ಅದು ಇರಾನ್ದು. ಯಾವುದು? ಸೆಜ್ಜಿಲ್. ಇಂಥ ಒಂದು ಅಸ್ತ್ರ ಬಂದ ನಂತರ ಇಸ್ರೇಲ್ ಏನ್ ಮಾಡಬೇಕು? ಆಲ್ರೆಡಿ ಸುಸ್ತಾಗಿರೋ ಇಸ್ರೇಲ್ ಏನ್ ಮಾಡಬೇಕು? ಹೇಗಾದರೂ ಮಾಡಿ ಪರ್ಮನೆಂಟ್ ಆಗಿ ಇರಾನ್ ಅನ್ನ ಬಾಯಿ ಮುಚ್ಚಿಸ್ಬಿಡ್ಬೇಕು, ಒಂದೇ ಏಟಿಗೆ ಮುಗಿಸ್ಬಿಡ್ಬೇಕು. ಅದಕ್ಕಿರುವ ಏಕೈಕ ಮಾರ್ಗ ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್, ಅಣು ಬಾಂಬ್ ಅನ್ನ ಉಪಯೋಗಿಸ್ಬೇಕು. ಇಲ್ಲದೆ ಹೋದ್ರೆ ಈ ಯುದ್ಧ ನಿಲ್ಲೋದಿಲ್ಲ. 2-3 ದಿನಗಳಲ್ಲಿ ನಾವು ವೆನಿಜುವೆಲಾ ರೀತಿಯಲ್ಲಿ ಹಿಂಗೋಗಂಗ್ ಬಂದ್ಬಿಡ್ತೀವಿ ಅಂತ ಟ್ರಂಪ್ ಅನ್ಕೊಂಡಿದ್ದು ನಡೀಲಿಲ್ಲ. ಇಸ್ರೇಲು ಏನು ಅಲ್ಲಿರುವಂತಹ ಸರ್ವೋಚ್ಚ ನಾಯಕನನ್ನ ಕೊಂದ ತಕ್ಷಣನೇ ಇರಾನ್ ಮಂಡಿಯೂರು ಬಿಡುತ್ತೆ, ನಮ್ಮ ಕಂಟ್ರೋಲ್ಗೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡೆ. ಇಸ್ರೇಲ್ನ ಲೆಕ್ಕಾಚಾರನೂ ಫಲಿಸ್ಲಿಲ್ಲ. ಹೀಗಿರ್ಬೇಕಾದ್ರೆ ಇರಾನ್ ಅನ್ನ ಹೇಗೆ ತಡೆಯೋದು? ಆಟಮ್ ಬಾಂಬ್ ಹಾಕಬೇಕು ಅಂತ. ಬಟ್ ಆಟಮ್ ಬಾಂಬ್ ಒಂದು ದೇಶದ ಮೇಲೆ ಪ್ರಯೋಗಿಸೋದ್ರು ಅಷ್ಟು ಸುಲಭ ಇದೆಯಾ? ಅಂತಾರಾಷ್ಟ್ರೀಯ ಸಮುದಾಯ ಸುಮ್ಮನೆ ನೋಡ್ತಾ ಕೂತಿರುತ್ತಾ? ಅದರಲ್ಲೂ ವಿಶೇಷವಾಗಿ ರಷ್ಯಾ, ಚೈನಾ ಮತ್ತು ನಾರ್ತ್ ಕೊರಿಯಾ ಇವು ಸುಮ್ಮನೆ ಕೂತಿರ್ತಾವ? ಖಂಡಿತ ಕೂತಿರಲ್ಲ. ಅದೇ ಒಳ್ಳೆ ಚಾನ್ಸ್ ಅಂತ ಅವು ಸಹ ಯುದ್ಧಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತವೆ. ಅವು ಯುದ್ಧಕ್ಕೆ ಎಂಟ್ರಿನ ಪಡ್ಕೊಂಡು ಬಿಟ್ರೆ ವರ್ಲ್ಡ್ ವಾರ್ ಶುರು ಆಗುತ್ತೆ. ಅದು ಅಮೆರಿಕಾಗೆ ಇಷ್ಟ ಇಲ್ಲ. ಅಮೆರಿಕ ಕೈಲಿ ಅದನ್ನು ಮಾಡೋ ಶಕ್ತಿನೂ ಇಲ್ಲ. ಟ್ರಂಪ್ ತಿಕ್ಕಲುತನದಲ್ಲಿ ಹೇಳಿಕೆಗಳನ್ನು ಕೊಡಬಹುದು ಹೊರತು
ನಾವು ಯುದ್ಧ ಗೆದ್ದು ಬಿಟ್ಟಿದ್ದೀವಿ, ಯುದ್ಧ ಆರಂಭ ಆದ ಮೊದಲನೇ ಗಂಟೆಯಲ್ಲೇ ಗೆದ್ದು ಬಿಟ್ಟಿದ್ದೀವಿ ಅಂತ ಟ್ರಂಪ್ ಡೈಲಿ ಹೇಳೋದು. ಮತ್ತು ಈ 17 ದಿನಗಳಿಂದ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಮೊದಲನೇ ಗಂಟೆಯಲ್ಲೇ ಗೆದ್ದು ಬಿಟ್ರಂತೆ ಯುದ್ಧ. ನಿನ್ನೇನೋ ಅದೇ ಹೇಳಿಕೆ ಕೊಟ್ಟಿದ್ದು ಟ್ರಂಪ್. ವಿ ಹ್ಯಾವ್ ಆಲ್ರೆಡಿ ವನ್ ದ ವಾರ್, ವಿ ವನ್ ದ ವಾರ್ ಇನ್ ದ ಫಸ್ಟ್ ಹಾರ್. ಬಾ, ಕೇಳೋಕೆ ಎಷ್ಟು ಚೆನ್ನಾಗಿದೆ. ಅವನ ಭಕ್ತರು ಚಪ್ಪಾಳೆ ತಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ವಾಸ್ತವದಲ್ಲಿ ಏನಾಗ್ತಿದೆ, ಪ್ರತಿದಿನ $1 ಬಿಲಿಯನ್ ಅಮೆರಿಕಾಗೆ ಖರ್ಚು ಬರ್ತಾ ಇದೆ. ಇಲ್ಲಿಯವರೆಗೆ ಅರಬ್ ರಾಷ್ಟ್ರಗಳಿಗೆ $15 ಬಿಲಿಯನ್ ನಷ್ಟ ಆಗಿದೆ ತೈಲದಲ್ಲಿ. ಯಾಕಂದ್ರೆ ಹೋರ್ಮುಜ್ ಸ್ಟ್ರೈಟ್ ಅನ್ನ ಬಂದ್ ಮಾಡ್ಕೋತಿದೆ ಅದು ಇರಾನ್. ಹೀಗಿರಬೇಕಾದ್ರೆ ಫಸ್ಟ್ ಅವರ್ ಅಲ್ಲೇ ಒಂದು ವಾರ್ ಅಂತೆ. ಯಾವ ಲೆಕ್ಕಾಚಾರನೋ ಗೊತ್ತಿಲ್ಲ, ಅದು ಹಾಳಾಗೋಗ್ಲಿ. ಇನ್ನು ಇರಾನ್ ವಿರುದ್ಧ ಅಣುಬಾಂಬ್ ಹಾಕೋದಕ್ಕೆ ಇಸ್ರೇಲ್ಗೆ ಅದಕ್ಕೊಂದು ಸಬೂಬ್ ಬೇಕಲ್ಲ. ಅದರ ಭಯ. ಅದಕ್ಕೆ ಈಗ ಸೂಪರ್ಸೋನಿಕ್ಗಳೆಲ್ಲ ಬರೋದಕ್ಕೆ ಶುರುವಾಗಿದ್ದಾವೆ. ಮಿಸೈಲ್ಗಳು ಇರಾನ್ ಹತ್ರ ಇನ್ನೂ ಎಂತೆಂಥ ಮಿಸೈಲ್ ಇದಾವೋ ಗೊತ್ತಿಲ್ಲ. ಸಜ್ಜಿಲ್ ಈಗ ಹೊಸದಾಗಿ ಹೊರಗಡೆ ತೆಗೆದಿರೋದು. ಈ ಹಿಂದೆ ಖುರ್ರಮ್ ಶೇರ್ ಅಂತ ಆಯ್ತು, ಫತೆ ಅಂತ ಆಯ್ತು, ಶಹಾದ್ ಅಂತ ಆಯ್ತು, ಸಾಕಷ್ಟು ಮಿಸೈಲ್ಗಳಾಯ್ತು. ಈಗಿದು ಹೊಸದು. ಇದು ಸೂಪರ್ಸೋನಿಕ್ ಮಿಡ್ ರೇಂಜ್ ಮಿಸೈಲ್ಗಳಿಂದ ಈಗ ಸೂಪರ್ಸೋನಿಕ್ ಬಂದಿದೆ. ಅದು ಇರಾನ್ ನಿಧಾನಕ್ಕೆ ಬರ್ತಾ ಇದೆ. ಅದಕ್ಕೆ ಅರ್ಜೆಂಟೇ ಇಲ್ಲ ಅನ್ಸುತ್ತೆ ಇರಾನ್ಗೆ. ಇರಾನ್ ಧ್ವಂಸ ಆಗ್ತಿದೆ ನಿಜ. ಅದರ ಖರ್ಗ್ ದ್ವೀಪನೇ ಧ್ವಂಸ ಆಗಿದೆ ಒಂದಷ್ಟು. ಯಾಕಂದ್ರೆ ಅಮೆರಿಕ ಆ ಕುತಂತ್ರನು ಮಾಡಿದ್ದಾಯ್ತು. ಅದರ ಕತ್ತು ಹಿಸ್ಕಬೇಕು ಅಂತ ಖರ್ಗ್ ದ್ವೀಪ, ಎಲ್ಲಿ ಇರಾನ್ನ 90% ಎಕ್ಸ್ಪೋರ್ಟ್ ಆಯಿಲ್ ಪ್ರೊಸೆಸಿಂಗ್ ಆಗುತ್ತೋ ಆ ದ್ವೀಪದ ಮೇಲೆ ದಾಳಿ ಮಾಡಿದ್ದಾರೆ. ಬಟ್ ಆಗ್ಲೂ ಸಹ ಇರಾನ್ ಅರ್ಜೆಂಟ್ ತೋರಿಸ್ತಿಲ್ಲ. ನಮ್ಗೆ ಎಷ್ಟು ಹೊಡಿತೀರೋ ಹೊಡೀರಿ, ನಾವು ಸಾಯೋದಕ್ಕೆ ಸಿದ್ಧವಾಗಿ ನಿಂತಿದ್ದೀವಿ, ಬಟ್ ನಾವು ಸಾಯೋದಕ್ಕೆ ಅಂತ ಮೊದಲು ನಿಮಗೆ ನಾವು ಮುಗಿಸ್ತೀವಿ ಅಂತ ನಿಧಾನಕ್ಕೆ ತೆಗಿತಾ ಇದೆ. ಯಾಕೆಂದ್ರೆ ಇವರ ಆಂಟಿ ಮಿಸೈಲ್ ಸಿಸ್ಟಮ್ ವೀಕ್ ಆಗೋದಕ್ಕೆ ಕಾಯ್ತಾ ಇದೆ ಅನ್ಸುತ್ತೆ ಇರಾನ್. ಹಾಗಾಗಿ ನಿಧಾನಕ್ಕೆ ಒಂದೊಂದು ಈಗ ಸಜ್ಜಿಲ್ ಹೊರಗಡೆ ಬಂದಿದೆ. ಸೊ ಈಗ ವಿಧಿ ಇಲ್ಲ. ಒಂದು ಮಾತುಕತೆಗೆ ಒಪ್ಪಿಸ್ಬೇಕು, ಮಾತುಕತೆಗೆ ಒಪ್ತಾ ಇಲ್ಲ. ಟ್ರಂಪೇ ಟ್ವೀಟ್ ಮಾಡ್ಕೊಂಡಿದ್ದಾರೆ ಇವತ್ತು, ನಾವು ಸೀಸ್ ಫೈರ್ಗೆ ರೆಡಿ ಇದ್ದೀವಿ, ಇರಾನ್ ಈಸ್ ನಾಟ್ ರೆಡಿ ಅಂತ. ಇಸ್ರೇಲ್ ಏನು ಮಾಡೋಕ್ಕಾಗ್ತಿಲ್ಲ. ಸೊ ಇರಾನ್ ಮೇಲೆ ಅಣುಬಾಂಬ್ ಹಾಕ್ಬೇಕು. ಅಣುಬಾಂಬ್ ಹಾಕ್ಬೇಕಂದ್ರೆ ನಾನು ಹೇಳಿದ್ಮೇಲೆ ಈ ರಿಸ್ಕ್ ಇರುತ್ತೆ. ಅಮೆರಿಕನೇ ಒಪ್ಪಲ್ಲ, ಟ್ರಂಪೇ ಒಪ್ಪಲ್ಲ. ಯಾಕಂದ್ರೆ ಆತನ ದೃಷ್ಟಿಯಲ್ಲಿ ಎಲ್ಲ ದುಡ್ಡು 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 ಅಷ್ಟೇ. ಅಣುಬಾಂಬ್ ಹಾಕ್ಬಿಟ್ರೆ ಇಡೀ ರೀಜನ್ ಸುಮಾರು ವರ್ಷಗಳವರೆಗೆ ಏನೇನೋ ಸಮಸ್ಯೆಗಳು ಬರ್ತವೆ. ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗಲ್ಲ, ಅರಬ್ ದೇಶಗಳು ತಿರುಗಿ ಬಿದ್ದು ಬಿಡ್ತವೆ. ಅವೆಲ್ಲ ಟ್ರಂಪ್ಗೆ ಇಷ್ಟ ಆಗಲ್ಲ. ಸೊ ಅಮೆರಿಕದಿಂದನೂ ಪ್ರತಿರೋಧ ಬರುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಏನಾದ್ರೂ ಒಂದು ಕುತಂತ್ರ ಮಾಡಬೇಕು. ಅದು ಇಸ್ರೇಲ್ಗೆ ಮೊದಲಿಂದ ಗೊತ್ತಿರುವಂತಹ ವಿದ್ಯೆ. ಸಾಕಷ್ಟು ಪ್ರಕರಣಗಳಲ್ಲಿ ಇಸ್ರೇಲೇ ದಾಳಿ ನಡೆಸಿ ಬೇರೆಯವ್ರ ತಲೆಗೆ ಕಟ್ಟೋ ಪ್ರಯತ್ನ ಮಾಡುತ್ತೆ. ಈ ಯುದ್ಧದಲ್ಲೂ ಸಹ ಸೈಪ್ರಸ್ ನಲ್ಲಿರುವಂತಹ UK ಏರ್ ಬೇಸ್ ಮೇಲೆ ಇಸ್ರೇಲೇ ದಾಳಿ ಮಾಡಿ ಇರಾನ್ ಮೇಲೆ ಆರೋಪ ಮಾಡ್ತು ಅನ್ನುವಂತಹ ಆರೋಪಗಳನ್ನ UK ತನಿಖೆ ಮಾಡ್ತಾ ಇದೆ. ನಮ್ಮ ಏರ್ ಬೇಸ್ ಮೇಲೆ ಮಿಸೈಲ್ ಬಿದ್ದಿದ್ದು ಇರಾನ್ ಕಡೆಯಿಂದ ಅಲ್ಲ, ಬೇರೆ ಕಡೆಯಿಂದ ಬಿತ್ತು, ಬೇರೆ ಕಡೆಯಿಂದ ಹಾಕಿದ್ದು ಇಸ್ರೇಲೇನಾ? ನಮ್ಮನ್ನು ಯುದ್ಧಕ್ಕೆ ಹೇಳ್ಕೊಳಕ್ಕೆ ಕಿತಾಪತಿ ಮಾಡ್ತಾ ಅಂತ. ಅದೇ ರೀತಿ ಈಗ ಇಸ್ರೇಲ್ ಅಮೆರಿಕದಲ್ಲೂ ಸಹ ಅಮೆರಿಕ ಜನರೇ ಬಾಂಬ್ ಹಾಕಬೇಕು, ಹೇಗಾದ್ರೂ ಇರಾನ್ನ ಮುಗಿಸ್ಬಿಡ್ಬೇಕು ಅನ್ನೋ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ ಅಮೆರಿಕದಲ್ಲಿ 9/11 ಆ ರೀತಿಯಾದಂತಹ ಒಂದು ದಾಳಿಯನ್ನ ಇವರೇ ಮಾಡ್ಬಿಡ್ಬೇಕು, ಅದನ್ನ ಇರಾನ್ ತಲೆಗೆ ಕಟ್ಟಬೇಕು ಅನ್ನುವ ಯೋಚನೆಗೆ ಇಸ್ರೇಲ್ ಇಳಿದಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಈ ಆರೋಪವನ್ನು ಮಾಡ್ತಿರೋದು ಇಸ್ರೇಲ್ ಅಲ್ಲಿ ಕೂತಿರುವ ವ್ಯಕ್ತಿ ಅಲ್ಲ, ಅಮೆರಿಕದಲ್ಲಿರುವಂತಹ ತಜ್ಞರು ಹೇಳ್ತಾ ಇದ್ದಾರೆ, ಅಮೆರಿಕದ ಹಿಸ್ಟೋರಿಯನ್ಸ್ ಹೇಳ್ತಾ ಇದ್ದಾರೆ, ಅಮೆರಿಕದ ಆಕ್ಟಿವಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇರಾನ್ ಕೊಡ್ತಾ ಇರೋ ಏಟ್ಗೆ ಇವರು ತತ್ತರಿಸಿ ಹೋಗಿದ್ದಾರೆ, ಇವರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಈಗ ಹೇಗಾದರೂ ಮಾಡಿ ಅದರ ಮೇಲೆ ಪರಮಾಣು ಬಾಂಬ್ ಹಾಕುವಂತಹದಕ್ಕೆ ದೊಡ್ಡ ಕಾರಣ ಹುಡುಕ್ತಾ ಇದ್ದಾರೆ. ಇಸ್ರೇಲೇ ಒಂದು ಪ್ಲಾನ್ ಮಾಡಿ ಅಮೆರಿಕದಲ್ಲಿ 9/11 ಮಟ್ಟದಲ್ಲಿ ಒಂದು ದಾಳಿ ಮಾಡಿಸುವ ಸಾಧ್ಯತೆ ಇದೆ. ಅಮೆರಿಕ ಜನರ ಜೀವ ಅಪಾಯದಲ್ಲಿದೆ. ಅವರ ಜೀವವನ್ನು ಪಣಕ್ಕಿಟ್ಟು ಅವರ ಸಮಾಧಿಗಳ ಮೇಲೆ ಇವರು ಇಲ್ಲಿ ಕುತಂತ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಹುಷಾರಾಗಿರ್ಬೇಕು ಅಮೆರಿಕ ಜನತೆ ಅಂತ ಅವರು ಎಚ್ಚರಿಸ್ತಾ ಇದ್ದಾರೆ. ಅಮೆರಿಕದವರು ಎಚ್ಚರಿಸ್ತಾ ಇದ್ದಾರೆ ಅಮೆರಿಕದ ಜನತೆಯನ್ನ. ಸೊ ಈ ಮೂಲಕ ಇಸ್ರೇಲ್ ಅಂಥದ್ದೊಂದು ದುಸ್ಸಾಹಸ ಅಂತ ಕರಿತಿರೋ ಅಥವಾ ಏನು ಒಂದು ರೀತಿ ಅಮಾನವೀಯವಾದಂತಹ ಕ್ರೂರ ನಡೆಯನ್ನ ಅದು ತೋರಿಸುವಂತಹ ಸಾಧ್ಯತೆಗಳು ಇದೆ ಅಂತ ಅನುಮಾನಗಳು ಬರ್ತಾ ಇದೆ. ಸೊ ಇದಿಷ್ಟು ಎರಡು ಮುಖ್ಯವಾದ ಅಂಶಗಳು. ಒಂದು, ಪರಮಾಣು ಬಾಂಬ್ ಹಾಕ್ಲೇಬೇಕು ಇರಾನ್ ಮೇಲೆ, ಇಲ್ಲದೆ ಹೋದ್ರೆ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಅದನ್ನು ಹಾಕಬೇಕು ಅಂದ್ರೆ ದೊಡ್ಡ ಸಬೂಬು ಬೇಕು. ಆ ಸಬೂಬೆ ಅಮೆರಿಕ ಮೇಲೆ ಒಂದು ದೊಡ್ಡ ದಾಳಿ 9/11 ಮಾದರಿಯಲ್ಲಿ. ಆಗ ಅಲ್ಲಿನ ಜನತೆ ಸಹ ಸಪೋರ್ಟ್ ಮಾಡ್ತಾರೆ ಇರಾನ್ನ ಮುಗಿಸೋದಕ್ಕೆ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ ಅಂತ ಕೇಳಿ ಬರ್ತಾ ಇದೆ ಅಷ್ಟೇ. ಸೊ ಮುಂದೇನಾಗುತ್ತೆ ಗೊತ್ತಿಲ್ಲ. ಅಮೆರಿಕ ಆಲ್ರೆಡಿ ನ್ಯಾಟೋ ಪಡೆಗಳನ್ನ ಭಿಕ್ಷೆ ಬೇಡ್ತಾ ಇದೆ, ನೀವು ಬನ್ನಿ ಯುದ್ಧಕ್ಕೆ, ನೀವು ಬನ್ನಿ, ಆ ಹೊರ್ಮುಸ್ ಸ್ಟ್ರೈಟ್ ಏನಿದೆ ಅದನ್ನು ಬಿಡುಗಡೆಗೊಳಿಸಿ, ನಿಮ್ಮ ಹಡಗುಗಳನ್ನಾದ್ರೂ ನೀವು ಎಸ್ಕರ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ.
ಅವರು ನಮಗೂ ಇದಕ್ಕೆ ಸಂಬಂಧ ಇಲ್ಲ ಗುರು, ನೀನು ಯಾಕೆ ನಮ್ಮನ್ನ ಇಲ್ಲಿ ಸಿಲುಕಿಸ್ತಾ ಇದೆಯಾ, ನಾವು ಹೇಗೋ ನಿಭಾಯಿಸ್ಕೊಳ್ತೀವಿ, ಅಲ್ಲಿಂದ ಬರದೇ ಇರೋ ಆಯಿಲು ಗ್ಯಾಸ್ ಬರದೇ ಹೋದ್ರು ಬೇರೆ ರೀತಿಯಲ್ಲಿ ನಿಭಾಯಿಸ್ಕೊಳ್ತೀವಿ, ಯಾಕಂದ್ರೆ ಅವ್ರಿಗೆ ರಷ್ಯಾದಿಂದ ಸಿಗುತ್ತೆ. ರಷ್ಯಾನೇ ಯುರೋಪಿನ ಎಲ್ಲ ದೇಶಗಳಿಗೂ ಗ್ಯಾಸ್ ಕೊಡೋದು, ಪೆಟ್ರೋಲ್ ಕೊಡೋದು. ಆದರೂ ಸುಮ್ಮನೆ ಅಲ್ಲಿ ಯುದ್ಧ ಮಾಡ್ಕೊಂಡು ಇರ್ತಾರೆ ಅವರು ಅಷ್ಟೇ. ಸೊ ಈ ಮೂಲಕ ನ್ಯಾಟೋದವರು ಒಪ್ತಾ ಇಲ್ಲ, ಇಸ್ರೇಲ್ಗೆ ದಿಕ್ಕು ತೋಚ್ತಾ ಇಲ್ಲ. ಇಂತಹ ಕುತಂತ್ರ ನಡೆಯೋ ಸಾಧ್ಯತೆ ಇದೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.